ಹಲೋ ನಮಸ್ಕಾರ, ನಾನು ಶ್ರುತಿ. ಇವತ್ತು ಹೂವೆಲ್ಲ ತೆಗಿತಾ ಇದ್ದೀನಿ ಪೂಜೆಗೆ. ಇವತ್ತು 2ನೇ ಆಷಾಢ ಶುಕ್ರವಾರ. ಎಲ್ಲ ಲೋಟಸ್ನು ಇವತ್ತು ತೆಗಿತಾ ಇದ್ದೀನಿ ಪೂಜೆಗೋಸ್ಕರ. ಅದಕ್ಕೆ ಒಂದು ವೀಡಿಯೋ ಮಾಡೋಣ ಅಂತ ಅನಿಸ್ತು, ಹಾಗಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತು. ಇದು ನೆನ್ನೆ ತೋರಿಸಿದ್ನಲ್ವ, ನೆನ್ನೆ ವೀಡಿಯೋದಲ್ಲಿ ನಾನು ಫುಲ್ ಬ್ಲೂಮ್ ಆದರೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನೋಡಿ. ಇನ್ನೂ ಸ್ವಲ್ಪ ಓಪನ್ ಆಗಬೇಕು ಇದು. ಇನ್ನು ಇದೊಂದು ಈ ಪೆಟಲ್ ಇನ್ನೊಂದು ಸ್ವಲ್ಪ ಹಿಂಗೆ ಓಪನ್ ಆಗುತ್ತೆ. ಇದು ಫಸ್ಟ್ ಫ್ಲವರ್ ಬಂದಿತ್ತಲ್ವ, ಆವಾಗ ಇನ್ನೂ ಸ್ವಲ್ಪ ಡಾರ್ಕ್ ಇತ್ತು ಈ ಫ್ಲವರ್. ಇವತ್ತು ಈ ಥರ ಇದೆ. ಇದನ್ನು ತೆಗಿತಾ ಇದ್ದೀನಿ ಇವತ್ತು. ನೋಡಿ, ಅಂದರೆ ಸಾಮಾನ್ಯ ನಾನು ಸೇಲಿರೋ ಪ್ಲ್ಯಾಂಟಲ್ಲಿ ತೆಗಿಯೋಕ್ಕೆ ಹೋಗಲ್ಲ, ಫ್ಲವರ್ನ ಹಾಗೆ ಬಿಟ್ಟಿರ್ತೀನಿ. ಇದು ಯಾವುದು ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಯಾವ ಪ್ಲ್ಯಾಂಟನ್ನು ಸೇಲ್ಗಿರೋದಿಲ್ಲ. ಹಾಗಾಗಿ ನಾನು ಇವತ್ತು ಫ್ಲವರ್ನ ತೆಗಿತಾ ಇರೋದು. ಇದು ಶ್ವೇತಾ, ನೆನ್ನೆ ಹೇಳಿದ್ದೆ. ಇದು ನೋಡಿ, ರೆಡ್ ಶಾಂಘೈ ನೆನ್ನೆ ಕ್ಲೋಸ್ ಆಗಿತ್ತಲ್ವ, ನೆನ್ನೆ ಓಪನ್ ಆದಾಗ ಡಾರ್ಕ್ ಕಲರ್ ಇತ್ತು. ಇದು ಲೈಟ್ ಆಗಿದೆ. ನಾನು ಹೇಳಿದ್ನಲ್ವ ಅದು ಬಿಗ್ ಪೆಟಲ್ಸ್ ಇರುತ್ತೆ ಇದರಲ್ಲಿ ಅಂತ. ಆದ್ರೂ ಈ ಪ್ಯಾಟ್ರನ್ ತುಂಬ ಚೆಂದ, ಒಂಥರ ನೇಟಿವ್ ಲೋಟಸ್ ಥರ ಅಂತ ಅನಿಸುತ್ತೆ ಇದು. ಇಲ್ಲಿ ನೋಡಿ, ಈ ಥರ ಇದೆ. ಇದನ್ನು ಒಂದು ತೆಗೆದೆ, 2 ಸಿಕ್ಕಿದೆ. ಈಗ ನೋಡೋಣ ನೆಕ್ಸ್ಟ್ ಯಾವುದು ಅಂತ. ಮತ್ತು ಇದು ಗ್ರೀನ್ ಆ್ಯಪಲ್, ಇದು ಫಸ್ಟ್ ಬ್ಲೂಮು, ಇನ್ನೂ ದೊಡ್ಡದಾಗಿ ಬರುತ್ತೆ ಇದು ಒಂದು. ಮತ್ತು ಇಲ್ಲಿ ನೋಡಿ, ಇದು ನಮೋ ಅನ್ನೋ ವೆರೈಟಿ ಫಸ್ಟ್ ಫ್ಲವರ್. ನೆನ್ನೆ ತೋರಿಸಿದ ಹೂಗಳೆಲ್ಲ ಇವತ್ತು ಪೂಜೆಗೆ ತೆಗಿತಾ ಇದ್ದೀನಿ. ಇಲ್ಲಿ ನೋಡಿ ಇದು. ಮತ್ತು ಇದು ಕರ್ಣ, ಇದೆಲ್ಲ ಸ್ಪೆಂಡ್ ಆಗ್ತಾಯಿದೆ ಇದು. ಇಲ್ಲಿ ನೋಡಿ, ನಾವು ಬೇಕಾದ್ರೆ ಇದನ್ನು ಗ್ಲಾಸ್ ಬಾಟಲ್ಸಲ್ಲೂ ಹಾಕಿ ಡೆಕೋರೇಟ್ ಕೂಡ ಮಾಡ್ಕೊಳ್ಬೋದು. ಇಕೆಬಾನ ಅಂತ ಹೇಳ್ತೀವಲ್ಲ, ಫ್ಲವರ್ ಡೆಕೋರೇಷನ್, ಆ ಥರನೂ ಇದನ್ನ ಮಾಡ್ಬೋದು. ತುಂಬ ಚೆನ್ನಾಗಿ ಅನಿಸ್ತಾ ಇರುತ್ತೆ. ಲಿವಿಂಗ್ ಏರಿಯಾ, ಹಾಲಲ್ಲಿ ಟಿಪಾಯ್ ಮೇಲೆ ಇದನ್ನು ಡೆಕೋರೇಟ್ ಮಾಡುವಾಗ, ಯಾವುದಾದ್ರು ಸ್ಪೆಷಲ್ ದಿನಗಳಲ್ಲಿ ಆ ಥರ ಇದ್ದಾಗ ಈ ಹೂವು ಸಿಕ್ಕಿದ್ರೆ ನಾನು ಆ ಥರ ಮಾಡಿರ್ತೀನಿ ನಮ್ಮ ಮನೆಯಲ್ಲಿ. ಮತ್ತು ಇದೊಂದು ಪಿಂಕ್ ಕ್ಲೌಡ್, ಇದೊಂದು ತೆಗೆದೆ. ನೋಡಿ, ಇಷ್ಟು ಹೂವು ಸಿಕ್ಕಿದೆ ಇವತ್ತು ಪೂಜೆಗೆ. ಅದಲ್ಲದೆ ದಾಸವಾಳ ಕೂಡ ತುಂಬ ಸಿಕ್ಕಿದೆ, ಅದನ್ನು ನಾನು ಹಾರ ಮಾಡಿ ಇಟ್ಟಿದ್ದೀನಿ ದೇವ್ರಿಗೆ. ಮತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಇವತ್ತು ಬ್ಲೂಮ್ ಆಗಿರೋದು. ಇದು ಸೇಲ್ಗೆ ಒಬ್ಬರು ಕೇಳಿದ್ದಾರೆ ತೊಗೊಂಡು ಹೋಗ್ಲಿಕ್ಕೆ, ಹಾಗಾಗಿ ಇದನ್ನು ನಾನು ತೆಗಿತಾ ಇಲ್ಲ ಹೂವು. ಯಾಕಂದರೆ ಹೂವು ಸಮೇತ ಅವ್ರು ತೊಗೊಂಡು ಹೋಗಬೇಕು ಅಂತ ಅಂದ್ಕೊಳ್ತಾರೆ ಯಾರೇ ಆದರೂ, ಬರೀ ಬಡ್ಡಿರೋದನ್ನ ತೊಗೊಂಡೋಗಲ್ಲ. ಹಾಗಾಗಿ ಇದನ್ನ ಹಾಗೆ ಬಿಡ್ತೀನಿ. ಮತ್ತು ಇದು ನೋಡ್ತಾ ಇದ್ದೀರಾ, ಇದೊಂದು ರೋ ಬ್ಯಾಗಲ್ಲಿ ಹಾಕಿರೋದು ದಾಸವಾಳ ಗಿಡ. ಆದರೆ ಈ ಚೈನೀಸ್ ಬಾಲ್ಸಮ್ ಎಲ್ಲ ಬೆಳ್ಕೊಂಡು ಪೂರ್ತಿ ಅದೇ ತುಂಬ್ಕೊಬಿಟ್ಟಿದೆ. ಒಂದು ಈ ಕಡೆ ಆರೆಂಜ್ ಇದೆ, ಮತ್ತು ಈ ಕಡೆ ಪಿಂಕ್ ಶೇಡ್ ಇದೆ. ಮತ್ತು ಇದು ಮೊಗ್ಗಾಗಿದೆ 2. ಮತ್ತು ಅಕ್ಕಿಲಾದಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಅಕ್ಕಿಲಾದಲ್ಲಿ ಇನ್ನೊಂದು ಮೊಗ್ಗು ಬರ್ತಾ ಇದೆ. ಇಲ್ಲಿ ಎಲ್ಲೆಲ್ಲ ಕಟ್ ಮಾಡಿಬಿಟ್ಟೆ ನಾನು, ಬ್ಲೂಮ್ ಆಗಿರೋದೆಲ್ಲ ಕಟ್ ಮಾಡಿದ್ದೀನಿ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಆಮೇಲೆ ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಿ, ಸಪೋರ್ಟ್ ಮಾಡ್ತಾ ಇದ್ದೀರಿ. ತುಂಬ ಜನ ಟ್ಯೂಬರ್ಸ್ನೆಲ್ಲ ಬೈ ಮಾಡ್ತಾ ಇದ್ದೀರಾ. ಆಮೇಲೆ ಅವ್ರಿಗೆಲ್ಲ ಹೇಗೆ ಲೋಟಸ್ನ ಗ್ರೋ ಮಾಡಬೇಕು, ಹೇಗೆ ಕೇರ್ ಮಾಡಬೇಕು ಅನ್ನೋದನ್ನೆಲ್ಲ ಹೇಳ್ಕೊಡೋದೊಂದು ಖುಷಿ ವಿಚಾರ. ತುಂಬ ಜನ ನಮ್ಮಲ್ಲಿ ಫ್ಲವರ್ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆಲ್ಲ ರೀಪಾಟ್ ಮಾಡೋದು ಹೇಗೆ ಅಂತಲೂ ಕೇಳಿದ್ದಾರೆ ತುಂಬ ಜನ. ಅದೆಲ್ಲ ಮುಂದಿನ ದಿನಗಳಲ್ಲಿ ವಿಡಿಯೋ ಬರುತ್ತೆ ನನ್ನ ಚಾನಲಲ್ಲಿ. ಇದು ನೋಡಿ, ಇದು ಲಿಂಟಿಂಗ್ ಚುನೈ ಅನ್ನೋ ಒಂದು ಡಾರ್ಕ್ ಡೀಪ್ ಎಲ್ಲೋ ಪ್ಲ್ಯಾಂಟ್. ಇದು ಚೆನ್ನಾಗಿ ಗ್ರೋತ್ನ ತೊಗೊಂಡಿದೆ. ಇದನ್ನು ದೊಡ್ಡ ಪಾಟ್ಗೆ ಶಿಫ್ಟ್ ಮಾಡಬೇಕು. ಒಂದು ಒಳ್ಳೆ ವೆರೈಟಿ ಇದು, ಇವಾಗ ಸ್ವಲ್ಪ ಟ್ರೆಂಡಿಂಗಲ್ಲಿರೋ ವೆರೈಟಿ ಲಿಂಟಿಂಗ್ ಚುನೈ ಅಂತ ಅಂದ್ಬಿಟ್ಟು ಇದರ ಹೆಸರು. ಮತ್ತು ಈ ಹೂವು ಸ್ವಲ್ಪ ಒಣಗೋಗಿದೆ, ಹಾಗಾಗಿ ಇದನ್ನೇನು ತೆಗಿಯೋಕ್ಕೆ ಹೋಗಲ್ಲ. ಇವತ್ತು ಪೂಜೆಗೆ ತುಂಬ ಹೂವಾಗಿದೆ. ನನಗೆ ನಮ್ಮ ಗಾರ್ಡನಲ್ಲಿ ಬೆಳೆಸಿರೋ ಹೂವನ್ನ ದೇವ್ರಿಗೆ ಅರ್ಪಿಸೋದು ಅಂದರೆ ಅದು ಒಂಥರ ಖುಷಿ ವಿಚಾರನೇ ಅಲ್ವಾ. ಹಾಗಾಗಿ ಇದೆಲ್ಲ ನೋಡಿ, ಇದೆಲ್ಲ ಚೆನ್ನಾಗಿ ಗ್ರೋತ್ನ ತಗೊಂಡಿದೆ. ಹೀಗೆ ಗಾರ್ಡನ್ ಕೆಲಸಗಳು ನಡೀತಾ ಇದೆ. ಹೊಸಬರಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ. ಮಾತಾಡುವಾಗ ಸ್ವಲ್ಪ ಆಚೆ ಈಚೆ ಆಗುತ್ತೆ, ಅದನ್ನು ಕ್ಷಮಿಸಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.